ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗ್ ಏನು ಅಂತ ಹೇಳಿ ನೀವು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂದ್ರೆ ಬೊಲೆರೋ ನಿಯೋ ವೆಹಿಕಲ್ ಏನಿದೆ ಇದನ್ನ ನಾವು ಟೆಸ್ಟ್ ಡ್ರೈವ್ ಮಾಡ್ತೀವಿ. ಹಾಗೆ ಗೆಳೆಯರೆ, ಅತಿ ಮುಖ್ಯವಾಗಿ ಇದರ ಫಿನಾನ್ಸ್‌ಗೆ ಸಂಬಂಧಪಟ್ಟ ಮಾಹಿತಿ ಅಂದ್ರೆ ಇಎಂಐ ಎಷ್ಟು ಬರುತ್ತೆ, ಡೌನ್ ಪೇಮೆಂಟ್ ಎಷ್ಟು ಹಾಕ್ಬೇಕು ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ತೀವಿ. ಆಮೇಲೆ ಗಾಡಿ ತೆಗೆಯೋರಿಗೆ ಭರ್ಜರಿಯಾದ ಆಫರ್ ಕೂಡ ಕಾದಿದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಷ್ಟೇ ಆ ಒಂದು ಆಫರ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಬನ್ನಿ ಗೆಳೆಯರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿ. ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಸರ್ ಇದೇನ್ ಫೀಚರ್? ಅದು ನಿಮ್ಗೆ ಐಡಿಯಲ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಅಂತ. ನೀವು ಎಕ್ಸಾಂಪಲ್ ಟ್ರಾಫಿಕ್ ಅಲ್ಲಿ ಗಾಡಿ ಸ್ಟಾಪ್ ಮಾಡಿದ್ರೆ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಗಾಡಿ. ಮತ್ತೆ ನಾವು ಕ್ಲಚ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಸರ್ ಇದು ನನಗೆ ಗೊತ್ತಿತ್ತಿಲ್ಲ ಆಕ್ಚುಲಿ. ಇದು ಇಲ್ಲಿ ಯಾವಾಗ ಪ್ರೆಸೆಂಟ್ ಬರ್ತಾ ಇರೋ ಗಾಡಿಲಿ BS6 ಅಲ್ಲಿ ಎಲ್ಲ ಗಾಡಿ ಎಲ್ಲ ಗಾಡಿ ಬಟ್ ತುಂಬಾ ಗಾಡಿ ಓಡಿಸಿದೀನಿ. ಬಟ್ ಹ್ಮ್ ಇದೆ ಆಟೋಮೆಟಿಕ್ ಆಗಿ ವರ್ಕ್ ಆಗಿರೋದು ಇದೆ ಫಸ್ಟ್. ಯಾವ ತರ ಇದೆ ಅಂದ್ರೆ ಗಾಡಿ ಬಂದು ತುಂಬಾ ಹೈಟ್ ಇದೆ. ಇನ್ನೊಂದೇನು ಅಂತಂದ್ರೆ ಸಣ್ಣ ವೆಹಿಕಲ್ ಅಂತೇಳಿ ಫೀಲ್ ಆಗ್ತಿಲ್ಲ. ಹೌದು ಸರ್. ಏನು ಅಂತಂದ್ರೆ ದೊಡ್ಡ ಗಾಡಿ ತರ ಇದೆ. ಏನೋ ಈಗ ಫಾರ್ ಎಕ್ಸಾಂಪಲ್ ಈ ಐಚರ್ ಐಚರ್ ಎಲ್ಲ ಏನಂದ್ರೆ ಇದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ ಅಷ್ಟೇ ಲಾರಿಗಳು. ಈಚರ್ ಐಚರ್ ಗಾಡಿ ಈಚರ್ ಗಾಡಿ ಪವರ್ ಎಲ್ಲ ಚೆನ್ನಾಗಿದೆ ಗಾಡಿ. ಪವರ್ ಎಲ್ಲ ಚೆನ್ನಾಗಿದೆ. ಯಾಕಂದ್ರೆ ಟರ್ಬೋ ಬರ್ತದೆ ನಿಮ್ಗೆ. ಡೀಸೆಲ್ ಆದ್ರೂ ಟರ್ಬೋ ಸೆಲ್ಫ್ ನಾರ್ಮಲ್ ಕ್ಲಚ್ ಬಿಟ್ಬಿಟ್ಟು ಎಗ್ಬಿಡ್ತಾರೆ ಗಾಡಿ. ಹಂಸಲೆಲ್ಲ ಫೀಲ್ ಆಗಲ್ಲ ಸರ್ ಏನು ಫೀಲ್ ಆಗ್ತಿಲ್ಲ actually. ಹೌದು. ಮತ್ತೆ ಸ್ಮೂತ್ನೆಸ್ ಇರುತ್ತೆ ಗಾಡಿ. ಸ್ಟೇರಿಂಗ್ ಬಂದು ತುಂಬಾ ಸ್ಮೂತ್ ಇದೆ. ಏನು ಅಂತಂದ್ರೆ ಆ ರಿವರ್ಸ್ ಇತ್ತು ಉಲ್ಟು. ಅಲ್ಲ ನನ್ನ ಸೈಡ್ ಫಸ್ಟ್ ಗೆ ಸ್ವಲ್ಪ ಮುಂದೆ ಅಷ್ಟು ದೊಡ್ಡ ಟೈರ್ ಇದ್ರು 15 ಸೈಜ್ ಟೈರ್ ಇದ್ರು. ಏನು ಗೊತ್ತಾಗ್ತಿಲ್ಲ. ಮತ್ತೆ ಮಿರರ್ಸ್ ಬಂದು ತುಂಬಾ ಅಗಲ ಇದೆ. ಮಿರರ್ಸ್ ಅಲ್ಲಿ ಚೆನ್ನಾಗಿ ಫುಲ್ ಕ್ಲಾರಿಟಿ ಕಾಣುತ್ತೆ ಹಿಂದಗಡೆ ಬ್ಯಾಕ್ ಸೈಡ್ ಎಲ್ಲ ನಿಮ್ಗೆ ಫುಲ್ ಕ್ಲಾರಿಟಿ ಕಾಣುತ್ತೆ. ಬನ್ನಿ ಬನ್ನಿ. ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೋದು. ಸರ್ ಈ ಗೇರ್ ಏನು ಅಂತಂದ್ರೆ ಹೊಸದಿರೋತಿಗೆ ಟೈಟ್ ಇರುತ್ತಾ, ಹೋಗ್ತಾ ಹೋಗ್ತಾ ಲೂಸ್ ಆಗುತ್ತಾ, ಹೇಗೆ ಇದು? ಸರ್ ಇವಾಗ ನಿಮ್ದು ಆಕ್ಚುಲಿ ಏನ್ ಗೊತ್ತಾ, ನ್ಯೂ ವೆಹಿಕಲ್ ತಗೊಂಡ್ರೆ ಆಲ್ಮೋಸ್ಟ್ ಎಲ್ಲ ಸ್ಮೂತ್ ಆಗಿರೋದ್ರಿಂದ ಸ್ವಲ್ಪ ನಿಮ್ಗೆ ಇದಾಗುತ್ತೆ ನೋಡಿ. ಇದು ಸರ್ ನೋಡಿ ಹೊಸ ಆಕ್ಚುಲಿ model ಹೊಸ actually. ಮಾಡಲ್ ಅದು ಕಮರ್ಷಿಯಲ್ ಯೂಸ್ ಗೆ ಇಟ್ಕೊಂಡಿದ್ದಾರೆ ಆಕ್ಚುಲಿ ಆ ಗಾಡಿನ. ಹೌದು. ಸೊ ಒಂದು ಗಾಡಿ. ಕಂಪ್ನಿ ಗಾಡಿ ಕಂಪ್ನಿ ನೇಮಲ್ಲಿ ತಗೊಂಡಿರ್ತಾರೆ, ಪರ್ಚೇಸ್ ಮಾಡಿರ್ತಾರೆ ಬೇಕನ್ನ. ಯಾಕೆ ಅಂದ್ರೆ ಇದು ಒಂಥರ ಮಲ್ಟಿ ಯುಟಿಲಿಟಿ ವೆಹಿಕಲ್. ಮತ್ತೆ ಇನ್ನೊಂದೇನು ಅಂತಂದ್ರೆ ತುಂಬಾ ಒಂದು ಒಳ್ಳೆ ಒಂದು ಪ್ರೈಸ್ ಗೆ ಕೊಡ್ತಾ ಇದ್ದಾರೆ. ಬೆಸ್ಟ್ ಪ್ರೈಸ್ ಸರ್. ಬಜೆಟ್ ಅಲ್ಲಿ ಹೌದು. ಯಾವ ಗಾಡಿ ಸಿಗುತ್ತೆ ಹೇಳಿ? ಯಾವ ಗಾಡಿನೂ ಯಾವ್ದು ಸಿಗೋದಿಲ್ಲ. ಆಕ್ಚುಲಿ ನಿಮಗೆ ಟಾಟಾ ಏಸ್ ತಗೊಳ್ತೀನಿ ಅಂದ್ರೆ 9 ಲಕ್ಷ ಆಗುತ್ತೆ ಇವಾಗ. ಆಹಾ. ಟಾಟಾ ಏಸ್ ಗೆ ಸರ್ ಓ, 9 ಹೌದಾ? lakhs ಇವಾಗ. ಅದು ಟಾಪ್ ಎಂಡ್ ಓ. ಸಿಗಲ್ಲ. ಹಾ. ನಿಮಗೆ ಮಿಡ್ ವರ್ಷನ್ ಸಿಗೋದು ಅದೇನೋ V30 V20 ಏನೋ ಸಿಗೋದು. ಓಕೆ ಓಕೆ. V50 ಗಂಟ ಬರುತ್ತೆ. ಅಂದ್ರೆ 10 20 30 ಅಂದ್ರೆ ಟನ್ನೇಜ್ ಕೆಪಾಸಿಟಿ ಅದ್ರದ್ದು. ಆಕ್ಚುಲಿ ಇದನ್ನ ಎಲ್ಲ ಬೋರ್ಡ್ ಹೋಯ್ತು ಅಂದ್ರೆ ಇನ್ನೂ ಕಡಿಮೆ ಆಗುತ್ತೆ ಪ್ರೈಸ್ ನಿಮ್ಗೆ. ಹೌದಲ್ವಾ? ಚೇಂಜ್ ಕಡಿಮೆ ಆಗುತ್ತೆ ನಿಮ್ಗೆ ಎಲ್ಲ ಬೋರ್ಡ್ ಹೋಗ್ತೀರ ಅಂತಂದ್ರೆ. ನಾನು ಎಂತದ್ದು ಪರ್ಸನಲ್ ಯೂಸ್ಗೆ ವೈಟ್ ಬೋರ್ಡ್ ಹೇಳ್ತಾ ಇದ್ದೀನಿ ಗಾಡಿ. ಹೌದು ನೋಡಿ ತುಂಬಾ ಕಮರ್ಷಿಯಲ್ ಗೂಡ್ಸ್ ವೆಹಿಕಲ್ ಕೊಡ್ತೀವಿ. ಕಮರ್ಷಿಯಲ್ ವೆಹಿಕಲ್ ಕೊಡ್ತೀವಿ. ನೀವು ಎಕ್ಸಾಂಪಲ್ ಓಲಾ ಊಬರ್ ಆಗ್ಲಿ, ಕಂಪ್ನಿ ಅಟ್ಯಾಚ್ಮೆಂಟ್ ಎಲ್ಲ ಓಲ್ಡ್ಗೆ ಬೇಕಾದ್ರೆ ನಾವು ತಗೊಂತಾರೆ. ಸರ್ ಇದು ಎಲ್ಲ ಬೋರ್ಡ್ ಆದ್ರೆ ಇನ್ಶೂರೆನ್ಸ್ ಎಷ್ಟು ಬರುತ್ತೆ? ಬರುತ್ತೆ ನಿಮ್ಗೆ 40,000 ಬರುತ್ತೆ. ನಿನ್ನೆ 40,000 ಬರುತ್ತೆ. ಹಂಗೆ ಬನ್ನಿ, ಹಿಂಗೆ ಇಲ್ಲಿ ಹಂಗೆ ಹೋಗ್ಬೋದಾ? ಗಾಡಿ ಮುಂದೆ ನಡೀತಾರೆ ಈಗ. ಮುಂದೆ ಅಂತ ಹೋಗೋಣ ಹೋಗುತ್ತಾ ನಾನು? ಯಾಕೆಂದ್ರೆ ಹೊಸ ಗಾಡಿ ಅಲ್ವಾ, ಈಗ ಕೂತಿದ್ದಷ್ಟೇ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಈ ಗುಂಡಿಗೆ ರೋಡ್ ಇದ್ರು ಅಷ್ಟೊಂದು ನಮಗೆ ಏನು ಅನ್ಸ್ತಾ ಇಲ್ಲ. ಮತ್ತೆ ಕಟ್ಟಿಂಗ್ ರೇಡಿಯಸ್ ಚೆನ್ನಾಗಿದೆ ಸರ್. ಟರ್ನಿಂಗ್ ರೇಡಿಯಸ್ ಚೆನ್ನಾಗಿದೆ, ಕಷ್ಟ ಆಗಲ್ಲ. ಸಿಟಿಯಲ್ಲೂ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ದೊಡ್ಡ ಗಾಡಿ ಅಂತ ಫೀಲ್ ಬರ್ತಾ ಇಲ್ಲ. ಆದ್ರೆ ದೊಡ್ಡ ಗಾಡಿ ಅಂದ್ರೆ ಒಂದು ಅರ್ಥ ಮಾಡ್ಕೋಬೇಕು, ಗಾಡಿ ಅಗಲ ಇಲ್ಲ, ಎತ್ತರ ಇದೆ. ಎತ್ತರ ಇದ್ರೆ ನೋ ಪ್ರಾಬ್ಲಮ್, ಅಗಲ ಇದ್ರೆ ಒಂದ್ 3 ಫೀಟ್ ನಮ್ಗೆ ಡಿಸ್ಟೆನ್ಸ್ ಇದೆ. ಹೌದೌದೌದೌದು. ಓ ಇದು ಇಲ್ಲಿ ಹೋಗಿ ಸೇರುತ್ತಾ? ಹೌದು.
ಆ ವಲಯದಲ್ಲಿ ತುಂಬಾ ಹೈಟೆಕ್ ಕೂತ್ಕೊಂಡಿರ್ತೀವಿ. ಇದು ಸ್ವಲ್ಪ ಡೌನ್ ಸೀಟಿಂಗ್ ಸೆಗ್ಮೆಂಟ್ ಅಲ್ಲಿ. ಚೆನ್ನಾಗಿದೆ ಸರ್ ಗಾಡಿ, ಏನು ಇದೇನಿಲ್ಲ. ಇಲ್ಲ ಒಂದ್ಸತಿ ಅಡ್ಜಸ್ಟ್ ಆಗೋ ಗಂಟ ಅಷ್ಟೇ. ಆಮೇಲೆ ಕಟ್ಟಿಂಗ್ ಎಲ್ಲ ಈಸಿ, ಹಾ ಟರ್ನ್ ಕಡಿಮೆ ನಮ್ಗೆ. ಕಟ್ಟಿಂಗ್ ಎಲ್ಲ ಈಸಿ ಇದೆ. ಸರ್ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ನಿಮ್ ಜೊತೆ ಫೋನ್ ಮಾಡಿ ಮಾತಾಡಿದ್ರೆ ಏನ್ ಡಿಸ್ಕೌಂಟ್ ಕೊಡ್ತೀರಾ? ಸರ್ ಅಪ್ರಾಕ್ಸಿಮೇಟ್ಲಿ ಎಲ್ಲಾರ್ಗು ಕಾಮನ್ ಡಿಸ್ಕೌಂಟ್ ಇದ್ದೇ ಇರುತ್ತೆ. ಯಾರೇ ಆಗ್ಲಿ ನಾವು ಸಬ್ಸ್ಕ್ರೈಬರ್ ಅದಕ್ಕೆಲ್ಲ ಇರ್ತಾರೆ ಎಲ್ಲ ಡಿಸ್ಕೌಂಟ್ ಇದ್ದೇ ಇರುತ್ತೆ. ನಿಮ್ ಕಡೆಯಿಂದ ಏನಾದ್ರು ಬಂದ್ರು ಅಂದ್ರೆ ಒಂದ್ 5,000 ಹೊರತ ಟ್ಯಾಕ್ಸ್ ನನ್ನ ಕಡೆಯಿಂದ ಫ್ರೀ ಕೊಡ್ತೀನಿ. 5,000 ರುಪೀಸ್ ಆಕ್ಸೆಸರಿ. ಸೊ ಗೆಳೆಯರೆ ಸ್ವಲ್ಪ ಇದು ಹೋಗುತ್ತಲ್ಲ. ಸೊ ಗೆಳೆಯರೆ ಏನಂತಂದ್ರೆ ನೀವು ಈ ಒಂದು ವಿಡಿಯೋ ನೋಡಿ ಗಾಡಿ ಸ್ವಲ್ಪ ಈ ಒಂದು ವಿಡಿಯೋ ನೋಡಿ ಸರ್ಗೆ ಫೋನ್ ಮಾಡಿದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ. ನಿಮಗೆ ಏನು ಆಫರ್ ಇದೆ ಅಂದ್ರೆ 5,000 ರೂಪಾಯಿ, 5,000 ಮೊತ್ತದ ವರ್ತ್ ಆಫ್ ಆಕ್ಸೆಸರಿ. ನಾರ್ಮಲ್ ಡಿಸ್ಕೌಂಟ್ ಬಿಟ್ಟು ಅದು ಕಂಪನಿ MRP ಏನಿದೆ ಅದು ಬಿಟ್ಟು 5,000 ರುಪೀಸ್ ಆಕ್ಸೆಸರಿ ಕೊಡ್ತಾರೆ ಅಂತ ನೋಡಿ. ಇದಕ್ಕಿಂತ ಆಫರ್ 10 ರೂಪಾಯಿ ಯಾರು ಕೊಡಲ್ಲ ಸರ್, ಯಾರು ಕೊಡಲ್ಲ. ಯಾಕೆ ಕಸ್ಟಮರ್ ಕೈದೇನೆ ಕಿತ್ಕೊಳ್ತಾರೆ. ಸೊ ಇದು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಕ್ಕಿದ ಟೇಕ್ ಅವೇ ನಿಮಗೆ. ಸೊ ಅದಕ್ಕೆ ಸುಮ್ನೆ ಇರ್ಬೇಡಿ, ನಮಗೂ ಒಂದು ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ನನ್ನ ಒಂದು ಓವರ್ ಆಲ್ ನಾನು ಒಂದೂವರೆ ಕಿಲೋಮೀಟರ್ ಫಸ್ಟೇ ಓಡಿಸಿದೀನಿ ಗಾಡಿನ, ಆದ್ರೆ ಇವತ್ತು ಸುಮ್ನೆ ಓಡಿಸ್ತೆ ವಿಡಿಯೋಗೋಸ್ಕರ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನಿತ್ತು ಅಂದ್ರೆ, ನಾನು ಇನೋವಾ ಇದೆ ನಮ್ದು ಮಿಸ್ಸಸ್ ಅಪ್ಪನ ಕೈಲಿ ಇನೋವಾ ಕ್ರಿಸ್ಟಾ ಇದೆ, ಇನೋವಾ ಓಡಿಸಿದೀನಿ, ಮತ್ತೆ ಸ್ವಿಫ್ಟ್ ಓಡಿಸಿದೀನಿ, ಮತ್ತೆ ನಮ್ಮ ಮನೇಲಿ ಮುಂಚೆಯಿಂದಾನೆ ಗಾಡಿಗಳಿದೆ, ಬರೀ ಮಹೇಂದ್ರ ಗಾಡಿಗಳೇ, ಜೀಪ್ ಇದೆ, ಪಿಕಪ್ ಇದೆ, ಎಲ್ಲ ಇದೆ. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ ನೋಡಿ, 10 ಲ್ಯಾಕಿಗೆ ಇದು ಏನು ಅಂತಂದ್ರೆ ನಿಮಗೆ ಇಷ್ಟು ಕೊಟ್ಟು ಕಳ್ಸಲ್ಲ. ಇದ್ರಲ್ಲಿ ಇಷ್ಟಿದೆ ಅಂದ್ರೆ ಇದು ನಿಮಗೆ ಟೆಕ್ನಾಲಜಿ ನೀವು ತುಂಬಾ ಇಷ್ಟಪಡ್ತೀರಾ ಅಂದ್ರೆ ನಿಮಗೆ ಈ ವೆಹಿಕಲ್ ಅಲ್ಲ. ನೀವು ಯುಟಿಲಿಟಿ ವೆಹಿಕಲ್, ಈಗ ನೀವು ಒಂದು 10 ಲಕ್ಷ ಕೊಟ್ಟಿರೋದಕ್ಕೆ ವ್ಯಾಲ್ಯೂ ಫಾರ್ ಮನಿ ಪ್ಯಾಕೇಜ್ ಏನಾದ್ರು ಬೇಕು ಅಂದ್ರೆ ನೋಡಿ ಈ ವೆಹಿಕಲ್ ಒಂದು ಬಜೆಟ್ ಫ್ರೆಂಡ್ಲಿ ವೆಹಿಕಲ್. ಒಂದು ಏನು ಅಂತಂದ್ರೆ ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ಈ ಒಂದು ವೆಹಿಕಲ್ ಸಿಗುತ್ತೆ. ಎರಡನೇದು ಏನು ಅಂತಂದ್ರೆ ನಿಮಗೆ ಸರ್ವಿಸ್ ಕಡಿಮೆ ಬರುತ್ತೆ. ಇನ್ನೊಂದು ಏನು ಅಂತಂದ್ರೆ ಇಂಜಿನ್ ಸಣ್ಣದ್ ಮಾಡಿದ್ದಾರೆ, 1500cc 3 ಸಿಲಿಂಡರ್ ಮಾಡಿದ್ದಾರೆ. ಅದು ಕೆಲವರು ಹೇಳ್ಬೋದು 4 ಸಿಲಿಂಡರ್ ನೀವೇನ್ ರೇಸಿಗೆ ಹೋಗ್ತಿದ್ದೀರಾ, ಅಂದ್ರೆ ನಿಮ್ ಪವರ್ ಇದೆ, ಟರ್ಬೋ ಇಂಜಿನ್ ಹೌದು. ವಿಷಯ ಏನಂತಂದ್ರೆ BS6 ರಿಫೈನ್ಡ್ ಟರ್ಬೋ ಇಂಜಿನ್ 3 ಸಿಲಿಂಡರ್, ಮತ್ತೆ ಏನಂತಂದ್ರೆ ಇಂಜೆಕ್ಟರ್ ಅಲ್ಲಿ ಇರೋದು 4 ಸಿಲಿಂಡರ್. ಹಳೆ 4 ಸಿಲಿಂಡರ್ ಇದಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಆ ತರ ನೀವು ಥಿಂಕ್ ಮಾಡಬೇಡಿ. ಇನ್ನೊಂದೇನು ಅಂತಂದ್ರೆ ರೀಸೇಲ್ ವ್ಯಾಲ್ಯೂ ಸರ್, ಚೆನ್ನಾಗಿದೆ. ರೀಸೇಲ್ ಏನು ಗೊತ್ತಾ ನಿಮ್ಗೆ, ನೀವು 10 lakh ತಗೊಂತಿದ್ರ ಅಂದ್ರೆ ನೀವು 5 years ಯೂಸ್ ಮಾಡಿ ಗಾಡಿ ಸೇಲ್ ಮಾಡ್ತಾರೆ, 6 lakh ಮಿನಿಮಮ್ 6 to 7 lakh ಹೋಗೇ ಹೋಗುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಈಗ ನೀವು ಫ್ಯಾನ್ಸಿ ವೆಹಿಕಲ್ ತಗೊಳ್ತೀರಾ ಅಂದ್ರೆ ಇನ್ನೊಂದು ನಿಮ್ಗೊಂದು ಪ್ರಾಬ್ಲಮ್ ಆಗುತ್ತೆ. ಏನು ಗೊತ್ತಾ, ನಿಮಗೆ ಎಲ್ಲಾ ಕಡೆ ಗಾಡಿನ ಪಾರ್ಕಿಂಗ್ ಮಾಡಿ ಹೋಗಕ್ ಆಗಲ್ಲ. ಮಕ್ಕಳು ಸ್ಕ್ರಾಚ್ ಮಾಡೋದು, ಮತ್ತೆ ತುಂಬಾ ನೋಟಿಸೇಬಲ್ ಗಾಡಿ ಇದ್ರೆ, ಐ ಕ್ಯಾಚಿ ಗಾಡಿ ಇದ್ರೆ ಸರ್ ಅದಕ್ಕೆ ದೃಷ್ಟಿ ಬೀಳೋದು ಜಾಸ್ತಿ. 100%. ಇದಾದ್ರೆ ಆತರ ಆಗಲ್ಲ. ಏನು ಅಂತಂದ್ರೆ ನೀವು ಹಳ್ಳಿಗಾದ್ರೂ ಹೋಗಿ, ಡೆಲ್ಲಿಗಾದ್ರೂ ಹೋಗಿ, ನಮ್ಮ ಗಾಡಿ ನಮ್ನ ಎಲ್ಲಿ ಬೇಕಾ ಅಲ್ಲಿ ಕರ್ಕೊಂಡು ಹೋಗುತ್ತೆ. 15 ಸೈಜ್ ಟೈರ್ ಇದೆ. ಸೊ ನೀವು ಇಂಡಿಯಾದಲ್ಲಿ ಯಾವ ರೋಡ್ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಓಡಿಸಬಹುದು, ಏನ್ ತೊಂದ್ರೆ ಆಗಲ್ಲ. ಮತ್ತೆ ಎಕಾನಮಿ ಮೇನ್ ಆಗಿ ಬರೋದು, ಎಕಾನಮಿ ಮತ್ತೆ ಸರ್ವಿಸ್ ಎರಡು ಸೂಪರ್ ಆಗಿದೆ. ಎಕಾನಮಿ ಬಂದು 16-17 ಬರುತ್ತೆ ಸರ್, 16-17 ಬರುತ್ತೆ. ಆಮೇಲೆ ಹೈವೇಲಿ ನಿಮಗೆ ಜಾಸ್ತಿನೂ ಬರ್ಬೋದು, ಕಮ್ಮಿ ಬರ್ಬೋದು, ಬಟ್ ಡಿಪೆಂಡ್ ಆನ್ ಯುವರ್ ಡ್ರೈವಿಂಗ್ ಸ್ಟೈಲ್. ಆಮೇಲೆ ಏನು ಅಂತಂದ್ರೆ ಸರ್ವಿಸ್ ಬಂದ್ಬಿಟ್ಟು ತುಂಬಾ ಕಮ್ಮಿ ಇದೆ. ಇದು ಬೊಲೆರೋದು ಬೇಸ್ ಮಾಡೆಲ್ ಅಲ್ಲಿ ಬರುತ್ತೆ, ಬೇಸ್ ಮಾಡೆಲ್ ವೆಹಿಕಲ್ಸ್ ಅಲ್ಲಿ ಬರುತ್ತೆ. ಸ್ಟಾರ್ಟಿಂಗ್ ರೇಂಜ್ ಅಲ್ವಾ ಸರ್ ಇದು, ಅಂದ್ರೆ XUV700 ಹೈಯೆಸ್ಟ್ ರೇಂಜ್. 12,000 30,000 ಬರುತ್ತೆ ನಿಮ್ಗೆ, 8 to 9,000 ಎಲ್ಲ ಮುಗಿಯುತ್ತೆ. ಸೊ ಇದಿಷ್ಟು ಬಂದ್ಬಿಟ್ಟು ಅಡ್ವಾಂಟೇಜಸ್. ಮತ್ತೆ ಇನ್ನೊಂದೇನು ಅಂತಂದ್ರೆ ಸೇಫ್ಟಿ ಇದೆ ಗಾಡಿ. ಏನು ಅಂತಂದ್ರೆ ನೋಡಿ, ಬಾನೆಟ್ ಅಷ್ಟು ದೊಡ್ಡದಿದೆ, ಹೈಟ್ ಅಲ್ಲಿ ಇರ್ತೀರಾ ನೀವು. ಮತ್ತೆ ರೋಡ್ ಅಲ್ಲಿ ಹೋಗೋತ್ತಿಗೆ ನೀವು ಆ ಕಡೆ ಬಳ್ಳಾರಿ ಸೈಡ್ ಎಲ್ಲ ರೋಡ್ ಅಲ್ಲಿ ಹೋಗ್ತಿದ್ರೆ ಸರ್, ಐರನ್ ಅವ್ರ ಗಾಡಿಗಳು ಸೈಡ್ ಕೊಡಲ್ಲ ಸಣ್ಣ ಗಾಡಿಗಳಿಗೆ. ಇದಾದ್ರೆ ಹಂಗಲ್ಲ, ವೆಹಿಕಲ್ ಒಂದು ಏನು ಅಂತಂದ್ರೆ ಅಪಿಯರೆನ್ಸ್ ಇದೆ, ರೋಡ್ ಅಪಿಯರೆನ್ಸ್ ಇದೆ. ನೀವು ಒಂದು ಗಾಡಿ ಏನೋ ಟ್ರಕ್ ಡ್ರೈವರ್ಗೂ ಒಂದು ಗಾಡಿ ಇದೆ ಅಂತ ಅವ್ರಿಗೂ ಅನ್ಸುತ್ತೆ. ದೊಡ್ಡ ಗಾಡಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ದೊಡ್ಡ ಫ್ಯಾಮಿಲಿ ಆದವ್ರಿಗೆ ನೋಡಿ 7 ಸೀಟರ್ ಇದೆ, 10 ಜನ ಬೇಕಾದ್ರೆ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಲೆಂತ್ ಬಂದು 4,400 mm ನಿಮ್ಗೆ. ದೊಡ್ಡ ಗಾಡಿ. ಸೊ
ನೀವೇನಾದ್ರು ಬೈ ಮಾಡ್ಬೇಕು ಅಂತಿದ್ರೆ ನೋಡಿ ಸರ್ ಬಂದು ನಿಮಗೆ ಟೆಸ್ಟ್ ಡ್ರೈವ್ ಅರೇಂಜ್ ಮಾಡ್ಕೊಡ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ನಿಮ್ಮ ಡೋರ್ ಸ್ಟೆಪ್‌ಗೆ ನಿಮಗೆ ಬೇಕಾದ ನಿಮ್ಗೇನ್ ಬೇಕು ಹೆಲ್ಪ್ ಬೇಕಾದ್ರೆ ಹೆಲ್ಪ್, ನಿಮ್ದು ಡೌಟ್ಸ್ ಕ್ಲಿಯರ್ ಮಾಡ್ಬೇಕಾದ್ರೆ ಡೌಟ್ಸ್ ಕ್ಲಿಯರ್, ಮತ್ತೆ ಏನು ಅಂತಂದ್ರೆ ಪ್ರೈಸ್ ಲಿಸ್ಟ್ ಬೇಕಾದ್ರೆ ಪ್ರೈಸ್ ಲಿಸ್ಟ್, ಗಾಡಿನೇ ಬೇಕಾದ್ರೆ ಗಾಡಿನೇ ಕೊಡಿಸ್ತಾರೆ. ಪ್ಲಸ್ ನಿಮಗೆ 5000 ವರ್ತ್‌ದು ನಿಮಗೆ ಆಕ್ಸೆಸರಿ ಮಾಡ್ಕೊಡ್ತಾರೆ. ಇದೇನ್ ಪೇಯ್ಡ್ ರಿವ್ಯೂ ಅಲ್ಲ. ನಾವೇನು ಅಂತಂದ್ರೆ ನಾವು ತುಂಬಾ ಆತ್ಮೀಯರು. ತುಂಬಾ ವರ್ಷದಿಂದ ಈ ತರ ವಿಡಿಯೋಸ್ ಮಾಡ್ಕೊಂಡ್ ಬಂದಿದೀವಿ. ಎಂಡ್ ಆಫ್ ದಿ ಡೇ ನಾನೀಗ ಪೇಮೆಂಟ್ ತಗೊಂಡ್ರು ಸಮೇತ ಎಂಡ್ ಆಫ್ ದಿ ಡೇ ನಿಮಗೆ ಅಡ್ವಾಂಟೇಜ್ ಇದ್ರೆ ಮಾತ್ರ ನೀವುನು ಬರೋದು. ಹೌದು ಕರೆಕ್ಟ್ ಅಲ್ವಾ? ಹೌದು ಸೊ ಇದಿಷ್ಟು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಗೆಳೆಯರೇ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಗೆಳೆಯರೆ, ಟೆಸ್ಟ್ ಡ್ರೈವ್ ನೋಡಿದ್ರಲ್ಲ. ಇವಾಗ ಏನು ಅಂತಂದ್ರೆ ಬೊಲೆರೋ ನಿಯೋ ವೆಹಿಕಲ್ ಏನಿದೆ ಇದರ ಫಿನಾನ್ಸ್‌ಗೆ ಸಂಬಂಧಪಟ್ಟ ಮಾಹಿತಿ ನೋಡ್ತಿರ್ಬೋದು. ವೆಬ್ಸೈಟ್ ಅಲ್ಲಿ ಗಾಡಿಯ ಬೆಲೆ ಬಂದು ಆನ್ ರೋಡ್ ಪ್ರೈಸ್ ಬಂದು 10,35,000 ಇಂದ 13,19,000 ರೂಪೀಸ್ ಗಂಟ ಇದೆ. ಇಲ್ಲಿ ನೋಡ್ತಿರ್ಬೋದು ಕೆಳಗೆ ನೀವು EMI 16,234 ರೂಪಾಯಿ ಅಂದ್ರೆ 16,000 ರೂಪೀಸ್ ಪರ್ ಮಂತ್ ಅಂತ ಇದೆ. ಇದೇನಂತಾರೆ ಡಿಫಾಲ್ಟ್. ಸೊ ಗೆಳೆಯರೆ, ನಾವು 11 ಲಕ್ಷ ವ್ಯಾಲ್ಯೂದ ಗಾಡಿ ಇಟ್ಕೊಳ್ಳೋಣ ಅಂದ್ರೆ ಮಿಡ್ ವರ್ಷನ್. ಅದರಲ್ಲಿ ನಾವು 1 ಲಕ್ಷ ಡೌನ್ ಪೇಮೆಂಟ್, 10 ಲಕ್ಷ ಲೋನ್ ಅಮೌಂಟ್ ಆದ್ರೆ ಇಂಟ್ರೆಸ್ಟ್ ಎಷ್ಟು ಬರ್ತದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಈಗ ಪ್ರಿನ್ಸಿಪಲ್ ಅಮೌಂಟ್ 11 ಲಕ್ಷ ವ್ಯಾಲ್ಯೂ ಗಾಡಿಗೆ ನಾವು 1 ಲಕ್ಷ ಡೌನ್ ಪೇಮೆಂಟ್ ಹಾಕಿರ್ತೀವಿ ಅನ್ಕೊಳ್ಳಿ. ನಾವು ಈಗ 10 ಲಕ್ಷ ನಾವು ಲೋನ್ ಬೇಕಾಗಿರುತ್ತೆ. 10 ಲಕ್ಷ ಲೋನ್ ಪ್ರಿನ್ಸಿಪಲ್ ಅಮೌಂಟ್ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಇಂಟ್ರೆಸ್ಟ್ ಬಂದು 8% ಅಂತ ಇಟ್ಕೊಳ್ಳೋಣ. ಲೋನ್ ಟೆನ್ಯೂರ್ ಅಂದ್ರೆ ವರ್ಷ ಬಂದು 4 ವರ್ಷ ಅಂತ ಇಟ್ಕೊಳ್ಳೋಣ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ ಗೆಳೆಯರೆ, ನಮಗೆ ಟೋಟಲ್ ಇಂಟ್ರೆಸ್ಟ್ ಬಂದು 1,71,820 ರೂಪಾಯಿ ಬೀಳುತ್ತೆ. ಹಾಗೆ ನೋಡಿ 11,71,820 ರೂಪಾಯಿ ಟೋಟಲ್ ಲೋನ್ ಅಮೌಂಟ್ ಆಗಿರುತ್ತೆ. ಸೊ ಮಂತ್ಲಿ EMI ಬಂದ್ಬಿಟ್ಟು ನಮಗೆ 24,412 ರೂಪೀಸ್ ಬೀಳುತ್ತೆ. ಆದ್ರೆ ಅದನ್ನೇ 4 ವರ್ಷ ಇರೋದನ್ನ 6 ವರ್ಷ ಮಾಡಿದ್ರೆ ನಮಗೆ ಎಷ್ಟಂದ್ರೆ EMI ಬಂದು 17,000 ರೂಪಾಯಿ ಬೀಳುತ್ತೆ. ನೀವು ಕೆಳಗೆ ನೋಡ್ತಿರ್ಬೋದು 17,533 ರೂಪೀಸ್. ಹಾಗೆ ಇಂಟ್ರೆಸ್ಟ್ ಮಾತ್ರ ಜಾಸ್ತಿ ಆಗುತ್ತೆ. ಇಂಟ್ರೆಸ್ಟ್ ಬಂದು 2,62,393 ರೂಪೀಸ್ ಆಗಿರುತ್ತೆ. ಆಯ್ತು, ನಾವು ಅದಕ್ಕೆ ಏನ್ ಮಾಡೋಣ ಅಂದ್ರೆ ಜಾಸ್ತಿ ಡೌನ್ ಪೇಮೆಂಟ್ ಹಾಕೋಣ. ಈಗ ನಾವು ಒಂದು 5 ಲ್ಯಾಕ್ ರೂಪೀಸ್ ಡೌನ್ ಪೇಮೆಂಟ್ ಹಾಕಿದ್ರೆ ನಮಗೆ 7 ಲ್ಯಾಕ್ ರೂಪೀಸ್ ಲೋನ್ ಆಗುತ್ತೆ. ಲ್ಯಾಕ್ ರೂಪೀಸ್ ಲೋನ್ ಆದ್ರೆ ನೋಡಿ ನಮಗೆ 4 ವರ್ಷಕ್ಕೆ ನಮಗೆ 1,20,000 ರೂಪಾಯಿ ನಮಗೆ ಈ ಇಂಟ್ರೆಸ್ಟ್ ಬರುತ್ತೆ. ಆದ್ರೆ EMI ಬಂದು ನೋಡಿ ಬರೀ 17,000 ರೂಪಾಯಿ ಆಗಿರುತ್ತೆ. ಟೋಟಲ್ ಅಮೌಂಟ್ ನಾವು ಪೇ ಎಷ್ಟು ಮಾಡ್ತೀವಿ ಅಂದ್ರೆ 8,20,274 ರೂಪಾಯಿ ನಾವು ಲೋನ್ ಪೇ ಮಾಡ್ತೀವಿ ಟೋಟಲ್ ಆಗಿ. ಸೊ ಅಷ್ಟೇ ಡೌನ್ ಪೇಮೆಂಟ್ ಹಾಕಿ 6 ವರ್ಷ ಅವಧಿ ತಗೊಳ್ಳೋಣ. ಟೆನ್ಯೂರ್ 6 ವರ್ಷ ತಗೊಳ್ಳೋಣ. ಟೆನ್ಯೂರ್ 6 ವರ್ಷ ತಗೊಂಡ್ರೆ ನಮಗೆ ನೋಡಿ ಗೆಳೆಯರೆ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. 1,83,675 ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ. ಆದ್ರೆ ನೋಡಿ EMI ನೋಡಿ ಕಮ್ಮಿ ಆಗುತ್ತೆ. EMI ಬಂದು ನಮಗೆ 12,273 ರೂಪಾಯಿ ನಮಗೆ EMI ಆಗುತ್ತೆ. ಸೊ ನೋಡಿದ್ರೆ ಗೆಳೆಯರೆ, ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ ಏನು ಅಂತಂದ್ರೆ ನಿಮ್ದು ಬೇಸಿಕ್ KYC ಡಾಕ್ಯುಮೆಂಟ್ಸ್ ಅಂದ್ರೆ ಆಧಾರ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಪಾಸ್ಬುಕ್ ಇರ್ಬೋದು, ಆಮೇಲೆ ನಿಮ್ದೊಂದು 2 ಫೋಟೋ ಬೇಕಾಗುತ್ತೆ. ಆಮೇಲೆ ಮೇನ್ ಆಗಿ ಬೇಕಾಗಿರೋದು ಏನು ಅಂತಂದ್ರೆ ಮೋರ್ಟಿಗೇಜ್ ಏನ್ ಮಾಡ್ಕೊಳ್ಳಲ್ಲ. ಏನು ಅಂತಂದ್ರೆ ನಿಮ್ದು ಏನಾದ್ರು ಅಸೆಟ್ ಇದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಬೇಕಾಗುತ್ತೆ. RTC ಇದ್ರೆ ಬೇಕಾಗುತ್ತೆ. ಆಮೇಲೆ ಏನು ಅಂತಂದ್ರೆ ನೀವು ಸ್ಯಾಲರಿಡ್ ಪರ್ಸನ್ಸ್ ಆದ್ರೆ ನಿಮ್ಮದೊಂದು ಸ್ಯಾಲರಿ ಸ್ಟೇಟ್ಮೆಂಟ್ ಒಂದು ಬೇಕಾಗುತ್ತೆ. ಸ್ಯಾಲರಿ ಸರ್ಟಿಫಿಕೇಟ್ ಇಷ್ಟೇ ಬೇಕಾಗಿರೋದು. ಇನ್ನೂ ಹೆಚ್ಚಿನ ಮಾಹಿತಿಗೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಮಧು ಸರ್ದು ನಂಬರ್ ಹಾಕಿರ್ತೀವಿ. ನೀವು ಫೋನ್ ಮಾಡ್ಬಿಟ್ಟು ನೀವು ಆ ಮಾಹಿತಿನ ಪಡ್ಕೋಬಹುದು ಗೆಳೆಯರೆ. ಸೊ ಈ ವಿಡಿಯೋ ನೋಡಿ ನಿಮಗೆ ಬೇಕಾದ ಮಾಹಿತಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. Free on